ಸಿ ಮಾನ್ಯ ಅಧ್ಯಕ್ಷರೇ, ನಾನು 4:15ಗೆ ಓದೆ. ನಾನು ಓದಿದ್ದು ಬೇರೆ, ನೀವು ಓದಿದ್ದು ಬೇರೆ. ಇಲ್ಲ, ನೀವು ಓದಿದ್ನು ಓದ್ದೆ ನಾನು. ಇಲ್ಲ, ನಾನು ಓದಿದ್ದು ಬೇರೆ, ನೀವು ನಾವು ಜವಾಬ್ದಾರರು ಅಂತ ಹೇಳಿದ್ರು ನಾನು ಓದ್ದಲ್ಲ. ಪ್ರಜಾವಾಣಿ ಓದ್ದೆ. ನಾನು ಇದು ಪ್ರಜಾವಾಣಿ ಇದೆ. ನಾನು ಪ್ರಜಾವಾಣಿ ಬರ್ತದ ಇದು 5ನೇ ತಾರೀಕಲ್ಲ, ಇದು 5ನೇ ತಾರೀಕು, ಇದು 21. ಬೇರೆ ಬೇರೆದು ಓದಿರೋದು. ನೀವು ಬೇರೆ ಓದಿದ್ದೀರಿ. ಇದು 5ನೇ ತಾರೀಕು ಎಡಿಟೋರಿಯಲ್ ಬರೆದಿದ್ದಾರೆ. ಅಲ್ಲ, ನಾನು ಇದನ್ನೇ ಪ್ರಜಾವಾಣಿದು ನಾನು ಓದಿದ್ದೆ. ಆಯ್ತಪ್ಪ, ಇದು 5ನೇ ತಾರೀಕು ಅಲ್ಲ, ಎಡಿಟೋರಿಯಲ್ 5ನೇ ತಾರೀಕು ಸರಿಯಾಗಿ ಓದಿ. ಅವರು ಮುಖ್ಯಮಂತ್ರಿ ಏನಾದ್ರು, ನೀನು ಯಾವ್ದಾವ್ದು ಬೇಕೋ ಸೆಲೆಕ್ಟ್ ಮಾಡ್ಕೊಂಡು ಪ್ಯಾರಾ ಓದಿದ್ಯಾ ಅಂದ್ರು. ನಾನು ಇಲ್ಲ, ಪೂರ್ತಿ ಇದೆ ಇದರಲ್ಲಿ. ಓದು ಅಂದ್ರೆ ಓದ್ತೀನಿ, ಬೇಡ ಅಂದ್ರೆ ಬೇಡ. ಬೇಡ. ಈಗ ನಾನು ಓದಿರೋದು ಪ್ರಜಾವಾಣಿ ಎಡಿಟೋರಿಯಲ್ಲೇ. ಅವ್ರಿಗೆ ಗೊತ್ತಿಲ್ಲ ನಾನು 21ನೇ ತಾರೀಕು ಎಡಿಟೋರಿಯಲ್ ಓದಿಲ್ಲ. ಕೊಡಪ್ಪ, ಕೊಡಿ ಮುಖ್ಯಮಂತ್ರಿ. ಇದನ್ನು ಕೊಡಮ್ಮ. ಇದು ಜುಲೈ 21. ಓದಿ ಒಂದ್ ಸ್ವಲ್ಪ. ಜುಲೈ 21. ಇದು 5ನೇ ತಾರೀಕು ಆಗಸ್ಟ್, ಸಾರಿ ಜೂನ್ 5. ಜೂನ್ 5 ಘಟನೆ ಆದ ನೆಕ್ಸ್ಟ್ ಡೇ ಎಡಿಟೋರಿಯಲ್. ನೋಡಪ್ಪ, ಅದನ್ನ ನೋಡ್ತೀನಿ. ಸರಿ ಇದೆಯಾ? ಅದನ್ನು ನೋಡಿ. ಇದನ್ನು ನೋಡಿದ್ದೀನಿ. ನೋಡಿಲ್ಲ ನೀವು? ನೀ ಹೇಳ್ದಿಲ್ಲ, ಓದಿ ಹೇಳ್ದಿಲ್ಲ. ಕೊನೆ ಒಂದಷ್ಟು ಓದ್ಬಿಡಿ ಸರ್. ಅದರಲ್ಲಿ ಓದಿ. ಆಯ್ತು, ನೀನು ಓದಿದ್ದಿಲ್ಲ ಬಿಡಪ್ಪ, ನಾನು ಓದಿದ್ದೀನಿ. ಮಾನ್ಯ ಅಧ್ಯಕ್ಷರೇ, ಅದು ಸರಿ ಇದೆಯಲ್ಲ? ಎರಡು ಪ್ರಜಾವಾಣಿನೇ. ಅದು ಪ್ರಜಾವಾಣಿ ಇದೆ. ಅದೇ ಕೊನೆಯಲ್ಲಿ ಏನ್ ಬರೆದಿದ್ದಾರೆ ಹೇಳಿದ್ರಲ್ಲ ನೀವು. ಅದು ಹೇಳದ್ನಲ್ಲ, ಮುಖ್ಯಮಂತ್ರಿ ಇದು ಸರ್ಕಾರಕ್ಕೆ ಸಂವೇದನೆ ಇಲ್ಲ. ಅದು ಹೇಳಿದೆ, ಎಲ್ಲ ಹೇಳಿದ್ದೀನಿ. ಇಟ್ ಈಸ್ ಓನ್ಲಿ ಎಡಿಟೋರಿಯಲ್ ಬೈ ನ್ಯೂಸ್ ಪೇಪರ್ ಪ್ರಜಾವಾಣಿ. ಇಟ್ಸ್ ನಾಟ್ ಎ ಜಡ್ಜ್ಮೆಂಟ್. ನಾವು ಬಂದಿರೋ ತಾಪತ್ರಯ ಏನು ಅಂತಂದರೆ, ಪತ್ರಿಕೆಯಲ್ಲಿ ಬರೋದೆಲ್ಲ, ಅಲ್ಲಿ ಅವರು ಎಡಿಟೋರಿಯಲ್ ಬರೆಯೋದೆಲ್ಲ ಜಡ್ಜ್ಮೆಂಟ್ ಅಂತ ತಿಳ್ಕೊಬಿಟ್ಟಿರ್ತೀವಿ. ಅದೇ ಬಂದಿರೋ ತಾಪತ್ರಯ ನಮಗೆ. ಅದಲ್ಲ. ಈಗ ಮಾನ್ಯ ಅಧ್ಯಕ್ಷರೇ, ಈಗ ಸಮೂಹ ಸನ್ನಿ ಸಂಬಂಧಪಟ್ಟಂತೆ ಇವರು ಬಿಜೆಪಿಯವರು ಟ್ವೀಟ್ ಮಾಡಿದ್ದಾರೆ. ಏನಂತ ಹೇಳಿದ್ರೆ, ಬಿಜೆಪಿ ಮಾಡಿದ ಟ್ವೀಟ್ ಯಾವಾಗ ಮೆರವಣಿಗೆ ಓಪನ್ ಇದರಲ್ಲಿ ಬಸ್ನಲ್ಲಿ ಹೋಗಬೇಕು ಅಂತ ನಿರಾಕರಿಸಿದ್ರು ಪೊಲೀಸ್ನವರು. 11:40ಕ್ಕೆ ಒಂದು ಮೀಟಿಂಗ್ ಮಾಡ್ತಾರೆ ಕಮಿಷನ್. ಆ ಮೀಟಿಂಗ್ನಲ್ಲಿ ಈ ತೀರ್ಮಾನ ತಗೊಳ್ತಾರೆ, ಇದು ಮಾಡಬಾರ್ದು, ಓಪನ್ ಬಸ್ನಲ್ಲಿ ಮೆರವಣಿಗೆ ಮಾಡಬಾರ್ದು ಅಂಥೇಳಿ. ಅದರ್ವೈಸ್ ಮೊದಲು ಪ್ಲ್ಯಾನ್ ಮಾಡ್ಕೊಂಡಿದ್ದು KSCA, RCB ಮತ್ತು DNA ಅವ್ರು ಮಾಡ್ಕೊಂಡಿದ್ದದ್ದು ವಿಧಾನಸೌಧದಿಂದ ಅಲ್ಲಿ ಹೋಗ್ಬೇಕು ಅಂತ, ಮೆರವಣಿಗೆನಲ್ಲಿ ಹೋಗ್ಬೇಕು ಅಂತ. ಆ ಮೆರವಣಿಗೆ ಕ್ಯಾನ್ಸಲ್ ಮಾಡಿದಾಗ, ನಿರಾಕರಿಸಿದಾಗ, ಏರ್ಪೋರ್ಟಿಂದ ಬರಬೇಕು ಅಂತ, ಫಸ್ಟ್ ಏರ್ಪೋರ್ಟಿಂದ ಬರಬೇಕು ಅಂತ. ಅಲ್ಲ, ಇದಕ್ಕೆ ಅದು ನನಗೆ ಗೊತ್ತಿಲ್ಲ. ಇಲ್ಲಿ ಟ್ವೀಟ್ ಮಾಡಿರೋದು. ಹಲವಾರು ವರ್ಷಗಳ ಅಭಿಮಾನಿಗಳ ಕನಸನ್ನು RCB ಟ್ವೀಟ್ ಈ ವರ್ಷ ನನಸು ಮಾಡಿದೆ. RCB ಈ ವರ್ಷ ನನಸು ಮಾಡಿದೆ. ಆದರೆ ತೆರೆದ ಬಸ್ನಲ್ಲಿ ಆಟಗಾರರ ವಿಜಯೋತ್ಸವಕ್ಕೆ ಅನುಮತಿ ನಿರಾಕರಿಸುವ ಮೂಲಕ ಆಕಸ್ಮಿಕ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ ಅವರು ತಾವೊಬ್ಬ ಅಸಮರ್ಥ ಹಾಗೂ ಅದಕ್ಷ ಎಂಬುದನ್ನು ಮತ್ತೊಮ್ಮೆ ಸಾಬೀತುಪಡಿಸಿದೆ. ನಾ ಹೇಳೋದಲ್ಲ ಡಾಕ್ಟ್ರೇ, ಬಿಜೆಪಿಯವರು ಹೇಳಿದ್ರು, ಟ್ವೀಟ್ ಮಾಡಿರೋರು. ಬಿಜೆಪಿಯವರು ಟ್ವೀಟ್ ಮಾಡಿರೋದು. ಇದನ್ನು ಅಲ್ಗಳಿತೀರೋ ಅಡ್ಮಿಟ್ ಮಾಡ್ಕೋತಿರೋ ಗೊತ್ತಿಲ್ಲ ನನಗೆ. ಇಲ್ಲಿ ಬಿಡಪ್ಪ, ಇಲ್ಲೇ ಇದೆ.
ತಮ್ಮ ನೆಚ್ಚಿನ ಆಟಗಾರರನ್ನು ಅತಿ ಹತ್ತಿರದಿಂದ ಕಣ್ತುಂಬಿಕೊಳ್ಳಲು ಅಭಿಮಾನಿಗಳು ಕಾಯುತ್ತಿದ್ದು, ಅಭಿಮಾನಿಗಳ ಈ ಸಂಭ್ರಮಕ್ಕೆ ಕಲ್ಲು ಹಾಕಿದ ಪರಮೇಶ್ವರ್. ಯಾರು ಹೇಳೋದು? ಇದು ಬಿಜೆಪಿಯವರು ಟ್ವೀಟ್ ಮಾಡಿ ಹೇಳೋದು ಎಂದು ಬಿಜೆಪಿ ಅಧಿಕೃತವಾದ ಹ್ಯಾಂಡಲ್ನಿಂದ ಟ್ವೀಟ್ ಮಾಡಲಾಗಿದೆ. ನೋಡಿ, ಒಂದು ವೇಳೆ ನಾವು ಈ ಪರ್ಮಿಷನ್ ಕೊಡದೆ ಹೋಗಿದ್ರೆ ಮಾಡೋಕ್ಕೆ ಏನು ಮಾಡ್ತಿದ್ರು ಇವರು? ಅದಕ್ಕೆ ಒಂದು ದೊಡ್ಡ ಗಲಾಟೆ ಮಾಡೋರು, ಅದಕ್ಕೆ ಒಂದು ಎಂಥದೋ ಚಳುವಳಿ ಮಾಡೋಕ್ಕೆ ಶುರು ಮಾಡೋರು.